ಜಿಮ್ಮಲ್ಲಿ ನೀವು ಗಮನಿಸಿದರೆ ಒಬ್ಬರು ವೇಟನ್ನು ಲಿಫ್ಟ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ಅವರಿಗೆ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿ ನಿಂತಿರ್ತಾರೆ. ವೇಟನ್ನು ಲಿಫ್ಟ್ ಮಾಡೋರಿಗೆ ಲಿಫ್ಟರ್ ಅಂತ ಕರೆದ್ರೆ, ಹೆಲ್ಪ್ ಮಾಡೋರಿಗೆ ಸ್ಪಾಟರ್ ಅಂತ ಕರಿತೀವಿ. ಈ ಸ್ಪಾಟರ್ ನಿಮ್ಮ ಟ್ರೈನರ್, ನಿಮ್ಮ ಕೋಚ್ ಅಥವಾ ನಿಮ್ಮ ಫ್ರೆಂಡ್ ಆಗಿ ಯಾರಾದರೂ ಆಗಿರಬಹುದು. ಲಿಫ್ಟರ್ ಮತ್ತು ಸ್ಪಾಟರ್ ಮಧ್ಯ ಕಮ್ಯುನಿಕೇಷನ್ ತುಂಬ ಕ್ಲಿಯರಾಗಿ ಇವತ್ತು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಲಿಫ್ಟರ್ ಯಾವ ಸೆಟ್ಟನ್ನು ಮಾಡ್ತಾ ಇದ್ದಾರೆ, ಆ ಸೆಟ್ನಿಂದ ಅವ್ರದ್ದು ಗೋಲ್ ಏನು ಮತ್ತು ಎಷ್ಟು ರೆಪ್ಯುಟೇಷನ್ಸ್ ಅವ್ರು ಮಾಡ್ತಾ ಇದ್ದಾರೆ, ಈ ಕಮ್ಯುನಿಕೇಷನ್ ಲಿಫ್ಟರ್ ಮತ್ತು ಸ್ಪಾಟರ್ ಮಧ್ಯ ಮೊದಲೇ ಆಗಿರುತ್ತೆ. ಲಿಫ್ಟರ್ ಆಗಿ ನಾವು ನಮ್ಮ ಸ್ಪಾಟರ್ಗೆ ಏನು ತಿಳಿಸ್ಬೇಕು, ಎಷ್ಟು ರೆಪ್ಯುಟೇಷನ್ಸ್ ನೀವು ಮಾಡ್ತೀರಿ ಅಥವಾ ಅವ್ರ ಕಡೆಯಿಂದ ಎಷ್ಟು ರೆಪ್ಯುಟೇಷನ್ಸ್ಗೆ ನಿಮಗೆ ಆ ಸೆಟ್ಟನ್ನು ಕಂಪ್ಲೀಟ್ ಮಾಡೋಕ್ಕೆ ಸಹಾಯ ಬೇಕಾಗುತ್ತೆ ಅಥವಾ ಯಾವ ಥರ ಸಹಾಯ ಬೇಕಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಸ್ಪಾಟರ್ ಆಗಿ ನಮ್ಮ ಗಮನ, ನಮ್ಮ ಫೋಕಸ್ ಕಂಪ್ಲೀಟಾಗಿ ಲಿಫ್ಟರ್ ಮೇಲೆ ಇರಬೇಕು. ಅದ್ರ ಜೊತೆಗೆ ಅವ್ರದ್ದು ಒಂದು ಸತಿ ಫಾರ್ಮನ್ನು ಚೆಕ್ ಮಾಡಬೇಕು. ಆಮೇಲೆ ಅವರಿಗೆ ಒಂದು ಒಳ್ಳೆ ಎನ್ಕರೇಜ್ಮೆಂಟ್ ಮಾಡಿ ಮೋಟಿವೇಶನ್ ಮಾಡಬೇಕು ಸೆಟ್ ಕಂಪ್ಲೀಟ್ ಮಾಡೋಕ್ಕೆ. ನೆನಪಿರಲಿ, ಲಿಫ್ಟರ್ ಆಗಿ ನಮ್ಮ ಸೆಟ್ಟನ್ನು ನಾವೇ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಬೇಕೇ ಹೊರತು ಪೂರ್ತಿ ರೆಪ್ಯುಟೇಷನ್ಸ್ನ ಸಹಾಯಕ್ಕೆ ನಾವು ಸ್ಪಾಟರನ್ನು ಕರಿಬಾರ್ದು. ಈ ವಿಷಯ ನಿಮಗೆ ಗೊತ್ತಿದೆಯಾ? ನಿಮಗೆ ಯಾರಾದರೂ ಸ್ಪಾಟರ್ ಅಥವಾ ಯಾರಾದರೂ ನಿಮಗೆ ಜಿಮ್ಮಲ್ಲಿ ಸ್ಪಾಟಿಂಗ್ ಮಾಡ್ತಾ ಇದ್ದರೆ ಈ ರೀಲನ್ನು ಅವರಿಗೆ ಟ್ಯಾಗ್ ಮಾಡಿ. ಥ್ಯಾಂಕ್ ಯು.